ಆಗ್ತಿದೆ. ಅದಕ್ಕೆ ನಿಮ್ಗೆ ಎಷ್ಟು ಖುಷಿ ಇದೆ? ಸಿಕ್ಕಾಪಟ್ಟೆ ಖುಷಿ ಐತೆ. ಈಗ 25 ವರ್ಷದಿಂದ ಇದೇ ಥಿಯೇಟ್ರಲ್ಲಿ ಹಾಕಿದ್ರು. 24 ವಾರ ಆಯಿತು. ಅವಾಗೂ ಇದೇ ಥರ ಫಸ್ಟ್ ದಿನವೇ ಅಷ್ಟು ಭಾನುವಾರ ಜೋರ ಹೂನಾರ ಎಲ್ಲ ಹಾಕಿ ಸೆಲೆಬ್ರೇಷನ್ ಮಾಡಿದ್ದು. ಇವತ್ತು ಅದೇ ಥರ ಒಂದಿನ ಮುಂಚೆನೇ, ಅವಾಗ 3 ದಿನ ಲೇಟಾಗಿ ಹಾಕಿದ್ದು. ಇವತ್ತು ಪಿಕ್ಚರ್ ನಾಳೆ ರಿಲೀಸ್, ಇವತ್ತೇ ಹಾರ ಹಾಕ್ತಾಯಿದ್ದೀವಿ. ಎಲ್ಲ ಅಭಿಮಾನಿಗಳು ಸೇರಿ ಒಂದು ಖುಷಿಯಾಗಿ ಅಬ್ಬುಬಾಸ್ನ ಡೇಟ್ ಈ ವರ್ಷ ಬರ್ಮಾಡ್ಕೊತಾ ಇದ್ದೀವಿ. ಅವ್ರ ಬರ್ತಡೇ ಬರ್ಡೇ ಅಂದರೆ ನಿಮ್ಗೊಂಥರ ಹಬ್ಬದ ರೀತಿ. ಹೌದು, ಬಾಸ್ ಬರ್ತಡೇ ಅಂದರೆ ನಮಗೆಲ್ಲ ಕರ್ನಾಟಕಕ್ಕೆ ಹಬ್ಬದ ರೀತಿ. ಯಾಕೋ ಮನೆ ಮನೆಗೂ ದೇವರಾಗ್ಬಿಟ್ಟವ್ರೆ. ಅವ್ರನ್ನ ಸ್ಕ್ರೀನ್ ಮೇಲೆ ನೋಡೋದು ನಮ್ಮ ಪುಣ್ಯ ಅಂತ ಹೇಳ್ತೀವಿ ನಾವು ಎಲ್ಲ ಅಭಿಮಾನಿ. ಎಷ್ಟೇ ವರ್ಷ ಹೋದರೂ ಕೂಡ ಅವ್ರ ಮೇಲಿರೋ ಒಂದು ಪ್ರೀತಿ ಯಾವತ್ತೂ ನಿಮ್ಗೆ ಕಡಿಮೆ ಆಗಲ್ಲ ಸರ್. ಇಂಥ ಜಾಸ್ತಿ ಆಯ್ತು ಆಗ್ತದೆ. ನಮ್ಮ ಮಕ್ಕಳು ಹೇಳ್ತಾರೆ ಇನ್ನೂ ಪವರ್ ಸ್ಟಾರ್ ಅಂತ. ನನ್ನ ಮಕ್ಕಳು ಚಿಕ್ಕ ಮಕ್ಕಳು ಅವರು ಹೇಳ್ತಾರೆ ಈಗ ಅಪ್ಪು ಅಪ್ಪು ಅಂತ. ಆ ಥರ ಅವ್ರದ್ದು ಯಾವತ್ತೂ ವೇವ್ ಕಮ್ಮಿ ಆಗಲ್ಲ. ಸೂರ್ಯಚಂದ್ರ ಇರೋವರೆಗೂ ಅವ್ರದ್ದೇ ಎಲ್ಲ ಇತಿಹಾಸ ಸೃಷ್ಟಿ ಮಾಡೋರೆ. ಅಣ್ಣವ್ರ ಮಕ್ಕಳು ಅವ್ರ ಅಭಿಮಾನಿಗಳು. ಆ ಥರ ಮಾಡ್ತೀವಿ. ಏನೇ ಒಂದು ಮಾಡಿದ್ರು ಒಂದು ವಿಶೇಷವಾಗಿರುತ್ತೆ. ಎಲ್ಲ ಒಂದೇ ಒಂದು ವಿಶೇಷವಾಗಿ ಮಾಡ್ತೀವಿ ನಾವು ಅಭಿಮಾನಿಗಳು. ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್. ಇದು ಇವಾಗ ಅವ್ರದ್ದು ಮೂವಿಗಳೆಲ್ಲ ಬಂದಿದೆ. ಸೊ ಅದರಲ್ಲಿ ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು, ಅವರು ಯಾವ ಥರ ಜನರ ಜೊತೆ ಇರ್ತಾರೆ ಅನ್ನೋದಾಗಿರ್ಬೋದು, ಅದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಸರ್? ಆ್ಯಕ್ಟಿಂಗು ಯಾರು ಮಾತಾಡೋಂಗೆ ಇಲ್ಲ. ಜನರ ಬಗ್ಗೆ ಇರೋದಕ್ಕೆ ಜನ ಎಲ್ಲ ಪೂಜೆ ಮಾಡ್ತಾ ಇರೋದು ಅವ್ರನ್ನ. ಅವರು ಒಳ್ಳೆ ರೀತಿಯಾಗಿ ಜನರ ಜೊತೆ ಇದ್ದಿದ್ದಕ್ಕೆ ಅಷ್ಟು ಜನ ಮನೇಲಿ ಫೋಟೋ ಇಟ್ಟು ಪೂಜೆ ಮಾಡ್ತಾವ್ರೆ ಸರ್. ಹೊರ ದೇಶದಲ್ಲೆಲ್ಲ ಇಟ್ಟು ಅವ್ರ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ. ಅದನ್ನು ನೋಡಿ ನಮ್ಮ ಕನ್ನಡದವರಾಗಿ ನಾವು ಖುಷಿ ಪಡಬೇಕು. ಅಣ್ಣವ್ರು ಕರ್ನಾಟಕಕ್ಕೆ, ಅಪ್ಪು ಅವ್ರ ದಾನ ಧರ್ಮಕ್ಕೆ ಆ ಥರ ಒಂದು ಸಿಸ್ಟಮ್ ಮಾಡೋರೆ ಕರ್ನಾಟಕದಲ್ಲಿ. ಅವ್ರದ್ದೇ ಆದಂಥ ಒಂದು ಸಾಮ್ರಾಜ್ಯ ಕಟ್ಟಿ, ಅದು ಒಳ್ಳೆ ರೀತಿ ಕಟ್ಟಿ ಒಂದು ದಾಖಲೆ ಮಾಡಿ ಹೋಗಿದ್ದಾರೆ. ನಾವು ಎಲ್ಲೋ ಹೋದರೂ ಅಣ್ಣವ್ರ ಅಭಿಮಾನಿಗಳು, ಅಪ್ಪು ಅಭಿಮಾನಿಗಳು, ಶಿವಣ್ಣ ಅಭಿಮಾನಿಗಳು ಅಂತ ಎದೆ ತಟ್ಕೊಂಡು ಹೇಳ್ಬೋದು. ಅವ್ರ ಕುಟುಂಬದ ಅಭಿಮಾನಿಗಳು ನಾವೆಲ್ಲರೂ ಎಲ್ಲ ಸೇರಿ ಯಾವತ್ತೂ ಸೆಲೆಬ್ರೇಷನ್ ಮಾಡ್ತಾನೆ ಇರ್ತೀವಿ ಎನಿ ಟೈಮ್. ಅಣ್ಣ ನಾಳೆ ಆಕಾಶ್ ಮೂವಿ ಫಸ್ಟ್ ಡೇ ಫಸ್ಟ್ ಶೋಗೆ ಏನೇನು ಮಾಮೂಲಿ ಫೈರ್ ಬ್ಯಾಂಡ್ ಎಲ್ಲ ಇದೆ ಸರ್. ಸಿನಿಮಾ ಹೊಸ ಪಿಕ್ಚರ್ಗೆ ಏನೇನು ಮಾಡ್ತಿದ್ದೀವಿ ನೋಡಿದ್ರಲ್ಲ, ಎಲ್ಲ ಇದೆ. ಒಳ್ಳೆ ಎಂಟರ್ಟೈನ್ಮೆಂಟು. ಹುಡುಗರು ಹಳೆ ಸಿನಿಮಾ ರಿಲೀಸ್ ಆದರೆ ಹೊಸ್ದಾಗಿ ಎಂಜಾಯ್ ಮಾಡ್ತಾರೆ. ಎಲ್ಲ ಆಲ್ ಓವರ್ ಕರ್ನಾಟಕ, ಎಲ್ಲ 1 ಥಿಯೇಟ್ರ್ 2 ಥಿಯೇಟ್ರ್ ಹಾಕಿಲ್ಲ ಸರ್ ಪಿಕ್ಚರು. ಆಲ್ ಓವರ್ ಕರ್ನಾಟಕ ಹೊಸ ಪಿಕ್ಚರ್. ನಮಗೆ ಖುಷಿಯಾಗೋಯ್ತು ಆ ಥರ ಹೌಸ್ಫುಲ್ ಆಗಿತ್ತು ನೋಡಿ. ಪಿಕ್ಚರ್ ಒಂದೇ ದಿನಕ್ಕೆ ಹೌಸ್ಫುಲ್ ಆಗೈತೆ. ನೈಟ್ ಬಿಟ್ಟರು ಬೆಳಗ್ಗೆ ಇಲ್ಲಿ ಬಂದರೆ ನಮಗೆ ಟಿಕೆಟ್ ಒಂದು 50 ಇಸ್ಕೊಂಡಿದ್ದು. ಆಮೇಲೆ ಬಂದು ನೋಡಿದ್ರೆ ಇಲ್ಲೇ ಬಿಟ್ಟು ಟಿಕೆಟ್ ರಾತ್ರಿ ಬಿಟ್ಟು ಅವ್ರು ನಮ್ಮನ್ನು ಕೇಳಿದ್ರು, ಬಿಡ್ಲ ಅಂದ್ರೆ ಬಿಡಿಯೋದು. ಬೆಳಗ್ಗೆ ನೋಡಿ ಟಿಕೆಟೇ ಇಲ್ಲ. ಆ ಥರ ಕ್ರೇಜ್ ಐತಿ ಈಗೂ. ಅದು ನಮಗೆ ಖುಷಿ. ಯಾರು ನೋಡಲಿ ಎಲ್ಲ ಬಂದವರೆಲ್ಲ ಟಿಕೆಟ್ ಕೇಳ್ತಾನೆ ಅವರೇ ಬೆಳಗಿಂದ. ಅಣ್ಣ ಟಿಕೆಟ್ ಸ್ಪೆಷಲ್ ಶೋ ಮಾಡಿಸಿ ಇಲ್ಲೂ ಅಂತ. ಅವ್ರು ಕೇಳಿದ್ರೆ ಸಾಕು ಬಿಡು ಅಂತ ಅವ್ರು ಹೇಳ್ತಾರೆ. ಮಗುವಿಗೆ ಅಂತ ಅಲ್ಲ, ಒಳ್ಳೆ ಕೆಲಸಕ್ಕೆಲ್ಲ ಅಪ್ಪನ ಸ್ಫೂರ್ತಿಯಾಗಿ ತಗೋಬೇಕು ನಾವು. ಆ ಥರ ಅವರು ಎಲ್ಲ ಮಾಡೋಗಿದ್ದಾರೆ. ಆಮೇಲೆ ನಾವು ತುಂಬ ಒಡನಾಟ ಇದ್ದವರು. ಅವರೆಲ್ಲರ ಜೊತೆ ಚೆನ್ನಾಗಿ ಬೇರೆಯವರು. ಎಲ್ಲ ಅಭಿಮಾನಿಗಳು, ಸಾರ್ವಜನಿಕರು ಎಲ್ಲರ ಹತ್ರ ಚೆನ್ನಾಗಿ ಮಾತಾಡೋರು. ಇಂಥವ್ರು ಅಂತಾರೆ. ಅದು ನಮಗೆ ಖುಷಿ ಸರ್. ನಾಳೆ ದೊಡ್ಡ ಮನೆಯಿಂದ ಯಾರು ಬರ್ಬೋದು ಸರ್? ಯುವರಾಜ್ ಕುಮಾರ್ ಬರ್ತಾರೆ, ಅವ್ರ ಫ್ಯಾಮಿಲಿ ಎಲ್ಲ ಬರ್ತಾರೆ. ಶಿವಣ್ಣ ಹೊರಗಡೆ ಇದ್ದಾರೆ, ಇಲ್ಲ ಅವರು ಬರ್ತಾರೆ. ಸಂಡೆ ನೋಡ್ಬೇಕು. ಅವ್ರನ್ನ ಈ ದೊಡ್ಡ ಸ್ಕ್ರೀನ್ ಮೇಲೆ ನೋಡೋದೇ ಒಂದು ಖುಷಿ ನಿಮಗೆ. ಸಖತ್ ಆನಂದ ಸರ್. ಹೇಳಿಲ್ವ 25 ವರ್ಷದಿಂದ ಇದೇ ಥರ 24 ವಾರ ಹೋಯ್ತು ಪಿಕ್ಚರ್. 25 ಜೋಗಿ ರಿಲೀಸ್ ಆಯಿತು ಇಲ್ಲೇ. ಅವಾಗೂ ಹೌಸ್ಫುಲ್ ಓಡ್ತಾ ಇತ್ತು ಪಿಕ್ಚರು. ಕ್ರೇಜ್ ಇತ್ತು ಅವಾಗ ಆ ಥರ. ಅದೇ ನಮ್ಗೆ ಇವತ್ತು ಅದೇ ಕ್ರೇಜ್ ಐತೆ, ಅದೇ ಖುಷಿ ಆಯ್ತೈತೆ ನೋಡೋದು. ಇರೋ ಪ್ರೀತಿ, ಅವ್ರ ಮೇಲೆ ಇರೋ ಅಭಿಮಾನ ಯಾವತ್ತೂ ಕಮ್ಮಿ ಆಗಲ್ಲ ಸರ್. ನಮಗೆಲ್ಲ ಅವ್ರನ್ನ ಹತ್ರದಿಂದ ನೋಡಿರೋರಿಗೆ, ಅವ್ರ ಸಿನಿಮಾ ನೋಡಿರೋರಿಗೆ, ಅವ್ರ ಬಗ್ಗೆ ತಿಳ್ಕೊಂಡಿರೋರ್ಗೆ ಒಳ್ಳೆ ರೀತಿ ಯಾವತ್ತೂ ಕಮ್ಮಿ ಆಗಲ್ಲ ಪ್ರೀತಿ. ಸೂರ್ಯಚಂದ್ರ ಇರೋರು, ಅಣ್ಣವರು, ಅಪ್ಪು ಹೆಸರು, ಅವ್ರ ಕುಟುಂಬದ ಹೆಸರು ಸದಾ ಇರುತ್ತೆ ಕರ್ನಾಟಕದಲ್ಲಿ. ಚಿಕ್ಕ ವಯಸ್ಸಿಂದನೂ ಕೂಡ ಅವ್ರು ಮಾಡಿರೋ ಮೂವಿಗಳೆಲ್ಲ ನೀವು ನೋಡಿದ್ದೀರಾ. ಅವ್ರ ಆ್ಯಕ್ಟಿಂಗ್ ಬಗ್ಗೆ ಏನು? ಆ್ಯಕ್ಟಿಂಗ್ ಬಗ್ಗೆ ಏನು ಹೇಳೋಕ್ಕಲ್ಲ ಸರ್. ಎಲ್ಲ ಸೂಪರಾಗಿ ಮಾಡೋರೆ. ಮಗುಲೇ ಆ ಥರ ಆ್ಯಕ್ಟಿಂಗ್ ಮಾಡೋರೆ. ಶಿವಾಗ ಅದ್ರ ಬಗ್ಗೆ ಹೇಳೋದು ಇನ್ನೇನು ಹೊಸ್ದಾಗಿ ಹೇಳೋದು ಏನಿಲ್ಲ. ಸಖತ್ತಾಗಿ ಮಾಡ್ತಾರೆ, ಸಖತ್ತಾಗಿ ಮಾಡೋರೆ. ಅದನ್ನು ನೋಡ್ಕೊಂಡು ನಾವು ಎಂಜಾಯ್ ಮಾಡೋಣ. ಇದು ಸಿನಿಮಾ ಇದೇನಂದರೆ ಹೊಸ ಪಿಕ್ಚರ್ ಥರಲ್ಲ. ಎಂಜಾಯ್ ಮಾಡೋಕ್ಕೋಸ್ಕರ ವರ್ಷಕ್ಕೊಂದು ನಮ್ಮ ಬಾಸ್ ಪಿಕ್ಚರ್ಗೆ ಬರಬೇಕು, ಎಲ್ಲ ಅಭಿಮಾನಿಗಳು ಸೇರಬೇಕು, ಖುಷಿ ಪಡೋಕ್ಕೋಸ್ಕರ ಸಿನಿಮಾ ಅಷ್ಟೇ. ಅವ್ರ ಬರ್ಡೇ ಅಂದರೆ ಒಂದು ಹಬ್ಬದ ರೀತಿ ಹೌದು ಸರ್. ಬರ್ತಡೇ ಮಂಗಳವಾರ, ಅವಾಗೂ ಜೋರಾಗಿರುತ್ತೆ. ಎಲ್ಲ ಕಡೆ ಮಾಡ್ತೀವಿ, ನಾವೇ ಅಷ್ಟೇ ಅಲ್ಲ, ಎಲ್ಲ ಅಭಿಮಾನಿಗಳು ಎಲ್ಲ ಕಡೆ ಮಾಡ್ತಾರೆ. ಸೂಪರಾಗಿರುತ್ತೆ. ಥ್ಯಾಂಕ್ ಯು ಸರ್.